ಇರ್ತೀರಾ? ಯಾ ಖಂಡಿತ. ಬಿಗ್ ಬಾಸ್ ಒಳಗಡೆ ಯಾರ್ಯಾರು ಇಷ್ಟ ಆಗ್ತಾರೆ? ಈಗ ಸದ್ಯಕ್ಕೆ ಗಿಲ್ಲಿ, ಆಮೇಲೆ ಅಶ್ವಿನಿ ಸ್ವಲ್ಪ ಮಟ್ಟಿಗೆ. ಅದು ಬಿಟ್ಟರೆ ನಮ್ಮ ಪ್ರಿನ್ಸಿಪಲ್ ರಘು ಅವರು. ರಘು ಪೈಲ್ವಾನ್. ಇವ್ರು 3 ಜನ ಏನಕ್ಕೆ ಇಷ್ಟ ಆಗ್ತಾರೆ ನಿಮಗೆ? ಗಿಲ್ಲಿ ಈಸ್ ಪ್ಲೇಯಿಂಗ್ ವೆರಿ ಟ್ರಿಕಿಲಿ. ಸೊ ಅವ್ನು ನಿನ್ನೇನು ಹೇಳ್ದಂಗೆ ಕಂಪ್ಲೀಟ್ ನೋಡ್ಕೊಂಬಂದು ಆಟ ಆಡ್ತಾ ಇದ್ದಾನೆ. ಅವ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾನೆ, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಲೈವ್ ಶೋ ಅಲ್ಲಿ ಅವನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾನೆ, ಬೇರೆ ಯಾರೂ ಎಕ್ಸಿಕ್ಯೂಟ್ ಮಾಡಿಲ್ಲ. ನಾನು ಒಂದು 8-9 ಶೋ ಕಂಟಿನ್ಯೂ ನೋಡ್ತಾನೆ ಇದ್ದೀನಿ. ಬಟ್ ಅವನು ಎಲ್ಲ ಪ್ಲ್ಯಾನ್ ಮಾಡ್ಕೊಂಬಂದರೆ ಆಗಲ್ಲ ಅಂತಾರೆ, ಅವನ್ನೆಲ್ಲ ನೋಡ್ಕೊಂಬಂದು ಅವನು ಎಕ್ಸಿಕ್ಯೂಟ್ ಮಾಡ್ತಾನೆ. ದಟ್ ರಿಯಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಅದಕ್ಕೆ ಗಿಲ್ಲಿ ಇಷ್ಟ ಆಗ್ತಾನೆ. ಇವೊಂದು ಅವನು ಕೆಲವೊಂದರಲ್ಲಿ ಟಾರ್ಚರ್ ಮಾಡ್ತಾನೆ ಅನ್ನೋದು ಬಿಟ್ಬಿಟ್ರೆ ಇಟ್ ಈಸ್ ಪ್ಲೇಯಿಂಗ್. ಬಟ್ ಅಲ್ಲಿ ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ಸೊ ವ್ಯಕ್ತಿತ್ವದ ಆಟ ಅಂದರೆ ಅವ್ರನ್ನೆಲ್ಲ ನೋಡ್ಕೊಂಡು ಮೇಡಮ್, ಅಲ್ಟಿಮೇಟ್ಲಿ ಇಟ್ಸ್ ಎ 50 lakh ಗೇಮ್. ವ್ಯಕ್ತಿತ್ವ ಸೆಕೆಂಡರಿ. ಇಟ್ಸ್ ಅಲ್ಟಿಮೇಟ್ಲಿ 50 lakh ಗೇಮ್. ಯಾರಿಗೆ ಹೆಂಗೆ ಮಣಿಸ್ತೀವಿ, ಹೆಂಗೆ ತೊಗೊಂಡೋಗ್ತೀವಿ ಅದು ಲೆಕ್ಕ. ಅದ್ರ ಮೇಲೆ ಜನ ಓಟ್ ಹಾಕೋದು. ಇನ್ನೇನು ಇರ್ತದೆ ಅದರಲ್ಲಿ? ವ್ಯಕ್ತಿತ್ವ ಅಂತೇಳಿ ನಾನು ಹಿಂಗೆ ಅಪ್ಪ ಸಾಧು ಅಂತ ಯಾರೂ ಕುತ್ಕೊಳಲ್ಲ ಅಲ್ಲಿ. ಅಲ್ಟಿಮೇಟ್ಲಿ ಅವನು ಹೆಂಗೆ ಇನ್ನೊಬ್ಬರಿಗೆ ಬುದ್ಧಿವಂತಿಕೆಯಿಂದ ಮಣಿಸ್ತಾನೆ, 50 ಲಕ್ಷ ಎಗರಿ ತೊಗೊಂಡೋಗ್ತಾನೆ, ಅದೇ ಲೆಕ್ಕ. ಅಂದರೆ ನಿಮ್ಮ ಪ್ರಕಾರ ಹೋದ ಸರಿ ಹನುಮಂತ ಮಾಡಿದ್ದು ಅದನ್ನೇ. ಹನುಮಂತಂಗೆ ಅವ್ರು ಟ್ರ್ಯಾಕ್ ಮಾಡೋಕ್ಕೆ ಆಗಲಿಲ್ಲ, ಅವನು ಇನ್ನೋಸೆಂಟ್ ಅಂತ. ಗಿಲ್ಲಿನೂ ಅದೇ ಮಾಡ್ತಾ ಇರೋದು. ಅಂದರೆ ಇವಾಗ ಅಷ್ಟು ಪ್ರತಾಪು ಅದೇ ಮಾಡಿದ್ದು ಇವಾಗ ನೀವು ಅಷ್ಟು ಸೀಸನ್ ನೋಡಿದ್ರಿ ಅಂತ ಆಲ್ಮೋಸ್ಟ್. ಹಾಂ, ಸೊ ಇವಾಗ ಅಷ್ಟು ಸೀಸನ್ ಅಲ್ಲೂ ಇವಾಗ ಕಂಪೇರಿಟಿವ್ಲಿ ಈ ಸೀಸನ್ ಬೆಸ್ಟ್ ಅಥವಾ ಹಿಂದಿನ ಸೀಸನ್ ಇಷ್ಟ ಆಯ್ತಾ? ಹಿಂದಿನ ಸೀಸನ್ ಚೆನ್ನಾಗಿತ್ತು. ಯಾವ ಸೀಸನ್ ಇಷ್ಟ ಆಗಿದೆ ನಿಮಗೆ? ಹನುಮಂತ, ಅವನ ಫ್ರೆಂಡು ದೋಸ್ತ, ಆ ಸೀಸನ್ ಚೆನ್ನಾಗಿತ್ತು. ಅದು ಬಿಟ್ಟರೆ ನಮ್ಮ ಇನ್ನೊಬ್ಬ ಕೋಲಾರದವ್ರನ್ನ ಗೆದ್ನಲ್ಲ, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಅವನ ಹೆಸರೇನು? 10 ಸೀಸನ್ ಕಾರ್ತಿಕ ಅಲ್ಲ, ಇನ್ನೊಬ್ಬ ಕಾರ್ತಿಕ್ ಆದಮೇಲೆ ಒಂದು ಸೀಸನ್ ಬಂತು. ಕೋಲಾರದಲ್ಲ ನಮಗೆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿಕೊಂಡು ಇದೇ ಕಾಮಿಡಿ ಕಿಲಾಡಿಗಳಿಂದನೇ ಬಂದಿದ್ದವನು. ಗಿಲ್ಲಿಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ. ಹಾಂ, ಮಂಜು, ಅದು ಚೆನ್ನಾಗಿತ್ತು. ಪಾವಗಡ ಮಂಜು, ಸಂಬರ್ಗಿ ಆ ಸೀಸನ್ನು ಹಾಟ್ ಆಗಿತ್ತು. ಇಲ್ಲಿ ಜಾಸ್ತಿ ಫೈಟಿಂಗ್ಸ್ ಇಲ್ಲ, ಇವನು ಟ್ರಿಕಿಯಾಗಿ ಆಡ್ತಾ ಇದ್ದಾನೆ ಅಷ್ಟೇ. ಲೈಕ್ ಇವಾಗ ಫಿನಾಲೆ ಇನ್ನೆರಡು ವಾರಕ್ಕೆ ಮುಗಿದು ಹೋಗುತ್ತೆ, Yes. ಬರುತ್ತೆ ಫಿನಾಲೆ. ಸೊ ಬಿಗ್ ಬಾಸ್ ಸೀಸನ್ನೇ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಎಷ್ಟು ಅಂದರೆ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಅಥವಾ ಅದು ಮಿಸ್ ಆಗುತ್ತೆ ಅಂತ ಬೋರಿಂಗ್ ಆಗ್ತಿದ್ದಾರೆ, ಬೇಜಾರಾಗ್ತಿದ್ದಾರೆ? ಬಟ್ ಅಲ್ಟಿಮೇಟ್ಲಿ ಅದು ಎಂಡ್ ಆಗಲೇಬೇಕು. ನೆಕ್ಸ್ಟ್ ನಾವು ಅಕ್ಟೋಬರಿಗೆ ಕಾಯಲೇಬೇಕು. ಓಕೆ, ಅಂದರೆ ನೀವು ಇವಾಗ ಬಿಗ್ ಬಾಸ್ ಮುಗಿದ ತಕ್ಷಣ ಬೇರೆ ಪ್ಲಾನಿಂಗ್ ಏನಿದೆ? ಬೇರೆ ಪ್ಲಾನಿಂಗ್ ಅಂತ ಏನಿದೆ, ಆಬ್ವಿಯಸ್ಲಿ ಸೀರಿಯಲ್ಸ್ಗಂತೂ ಸ್ವಿಚ್ ಆಫ್ ಆಗಲ್ಲ. ಇನ್ನೇನು ಬರುತ್ತೆ, ವೆಬ್ ಸೀರೀಸ್ ಬರುತ್ತೆ, ಫಿಲಮ್ಸ್ ಬರುತ್ತೆ. ಇವ್ರನ್ನ ಇವಾಗ ಬಿಗ್ ಬಾಸ್ ಒಳಗಡೆ ಇರೋ ಸ್ಪರ್ಧಿಗಳನ್ನ ಇನ್ನು ಬೇರೆ ಯಾವುದಾದ್ರೂ ಎಲ್ಲಾದರೂ ನೋಡಬೇಕಂದ್ರೆ ಯಾವ ರಿಯಾಲಿಟಿ ಶೋಗಳಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ? ಈಗ ಇದಾದ ತಕ್ಷಣ ಅವರೇ ತೊಗೊಂಡ್ಬಿಡ್ತಾರೆ, ಕಲರ್ಸ್ ಕಂಡೋದರೆ. ಅದು ಕಾಮಿಡಿ ಅಂತೆ, ಡ್ಯಾನ್ಸು, ಆಬ್ವಿಯಸ್ಲಿ. ನೆಕ್ಸ್ಟ್ ಕಾಂಪಿಟೇಷನ್ ಇದೆ ಆ ಸ್ಪಂದನ. ಇನ್ನೋಸೆಂಟಾಗೆ ಸರ್ವೈವ್ ಆಗ್ತಾ ಇದ್ದಾಳೆ, ಯಾರ ಹತ್ರನೂ ಫೈಟಿಂಗ್ ಆಡಿದೆ. ದಟ್ ಈಸ್ ಒನ್ ಗುಡ್ ಥಿಂಗ್. ಇವತ್ತು ಮನೆಯಿಂದ ಯಾರಾದರೂ ಹೊರಗಡೆ ಬರಲೇಬೇಕು, ಸೊ ಯಾರು ಬರ್ಬೋದು ನಿಮ್ಮ ಪ್ರಕಾರ? ಸೂರಜ್ ಜೊತೆಗೆ ಇರ್ತಿದ್ದಲ್ಲ, ಶ್ರುತಿ ಅಲ್ವಾ, ರಾಶಿಕಾ, ಅವ್ರು ಹೊರಗಡೆ ಬರ್ಬೋದು. ಇವಾಗ ಧನುಷ್ ಅವರು 2 ವಾರದ ಕಂಟಿನ್ಯೂ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಹಾಗೆ ಅವರು ಮೊದಲ ಫಿನಾಲಿಸ್ಟ್ರು ಹೋದ್ರು. ಸೊ ಅವ್ರ ಜೊತೆಗೆ ಇನ್ನು 5 ಫಿನಾಲಿಸ್ಟ್ ಯಾರಾಗ್ಬೋದು ನಿಮ್ಮ ಪ್ರಕಾರ? ನಮ್ಮ ಪ್ರಿನ್ಸಿಪಲ್ ಇರ್ತಾರೆ, ಗಿಲ್ಲಿ ಇರ್ತಾರೆ, ಗಿಲ್ಲಿ ತಂಗಿ ಇರ್ತಾಳೆ, ಆಯ್ತಲ್ಲ 5 ಜನ. ಸ್ಪಂದನ. ಓಕೆ, ವಿನ್ ಆದರೆ ಯಾರಾಗಬೇಕು ನಿಮ್ಮ ಪ್ರಕಾರ? ಐದರ್ ರಘು ಆರ್ ಗಿಲ್ಲಿ. ಓಕೆ, ಒಬ್ಬರು ವಿನ್ ಆದರೆ ಇನ್ನೊಬ್ಬರು ರನ್ನರ್ ಅಪ್ ಆಗಲೇಬೇಕು. ಸೊ ಆ ರನ್ನರ್ ಅಪ್ ಪ್ಲೇಸ್ ಒಳಗಡೆ ನೋಡೋದು? ನಾನು ಈಗಂತೂ ಗಿಲ್ಲಿ ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ. ಅವ್ನು ಲೈವ್ ಶೋನ ಕರೆಕ್ಟಾಗಿ ಆಡ್ತಾ ಇದ್ದಾನೆ. ಮೇ ಬಿ ಪ್ರಿನ್ಸಿಪಲ್. ಮತ್ತು ರಕ್ಷಿತಾ ಮತ್ತು ಕಾವ್ಯ ಅವರ ಆಟ ಹೆಂಗಿದೆ ಅಂತ? ಓಕೆ, ಇನ್ ಬಿಟ್ವೀನ್ ಅದು ಫ್ಲೋಲ್ಲಿ ಹೋಗ್ಬಿಡುತ್ತೆ. ಅವ್ರು ಯಾರ ಜೊತೆಗೆ ಅಲ್ಲೇನಾಗಿರ್ತಾರೋ ಆ ಫ್ಲೋಲ್ಲಿ ಹೋಗುತ್ತೆ ಅಷ್ಟೇ. ಅದು ಬಿಟ್ಟರೆ ಮತ್ತೇನಾದರೂ ಬಿಗ್ ಇಲ್ಲ ಅಲ್ಲಿ. ಫಸ್ಟ್ ಟು ಯಾರು ಎಲ್ಲರನ್ನೂ ಆಡಿಸ್ತಾ ಇರ್ತಾರೋ ಅವ್ರದ್ದೇ ಲೆಕ್ಕಕ್ಕೆ ಬರೋದು. ಇವಾಗ ಗಿಲ್ಲಿಯವ್ರ ಜೊತೆಗೆ ಕಾವ್ಯ ಇರೋದಕ್ಕೆ ರಕ್ಷಿತಾ ತುಂಬಾ ಒಂಥರ ಏನು ಜಲಸಿ ಫೀಲ್ ಆಗ್ತಿದ್ದಾರೆ. ಅದು ಜೋಡಿ ಬಗ್ಗೆ ಏನು ಹೇಳ್ತೀರಾ? ಅದು ಜೋಡಿನೇ ಅಲ್ಲ, ಅವಳ ಅಣ್ಣ ಅಂತಲೇ ಇವನು ಇದು ಅಂತಾನೆ. ಅದು ಹೊರಗೆ ಬಂದಮೇಲೆ ಗೊತ್ತಾಗೋದು. ಆದರೂ ಅವರು ಆಟ ಆಡ್ತಿರ್ಬೋದು, ಯಾರಿಗೆ ಗೊತ್ತು. ಅಲ್ಟಿಮೇಟ್ಲಿ ರಿಯಾಲಿಟಿ ಶೋ.